out, guys. We are checking out Fredley Homestay ಹೊನ್ನಾವರದಿಂದ. ಇವಾಗ ಗೋಕರ್ಣಗೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ನೆಕ್ಸ್ಟ್ ಡೇ ನಮ್ಮ ಪ್ಲ್ಯಾನ್ ಇದ್ದಿದ್ದು ಗೋಕರ್ಣಗೆ ಹೋಗೋಕ್ಕೆ. ನಾವು ಬಸ್ ರೂಟ್ ಚೆಕ್ ಮಾಡಿದಾಗ 2 hours ತೋರಿಸ್ತಾಯಿತ್ತು. ಸೊ ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮಗೆ ಅಲ್ಲಿ ಆಟೋಸು ಮಾರ್ನಿಂಗ್ ಟೈಮ್ ಸಿಗುತ್ತಾ ಇಲ್ವಾ ಗೊತ್ತಿರಲಿಲ್ಲ. ಸೊ ಎಸ್ಟರ್ಡೇ ನೈಟೇ ನಾವು ಆಟೋ ಅಂಕಲ್ಗೆ ಹೇಳಿ ಅವ್ರ ನಂಬರ್ ತೊಗೊಂಡಿದ್ವಿ. ಈ ಥರ ಸ್ಟೇ ಇದೆ, ಇಲ್ಲಿಗೆ ಬಂದು ಪಿಕಪ್ ಮಾಡಿ ಅಂತ. ಪಾಪ ಅವ್ರು ಬಂದು ಪಿಕಪ್ ಮಾಡಿ ನಮ್ಮನ್ನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ರು ಅರೌಂಡ್ 6 o'clock. ಏನು ಇಟ್ಕೊಂಡು ಯಾವ ಪ್ಲ್ಯಾಟ್ಫಾರ್ಮ್ ಗೊತ್ತಿಲ್ವೇ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಡೇ 2. ಇವಾಗ ನಾವು ಹೊನ್ನಾವರ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ದಿಸ್ ಇಸ್ ಸ್ಟೇಷನ್. ಅಲ್ಲಿ ನನ್ನ ಫ್ರೆಂಡ್ಸ್ ಕೂತಿದ್ದಾರೆ, ನಮ್ಮ ಲಗೇಜ್ ಇದೆ. ನಾವು ಇವಾಗ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಡೇ 2. ಇವಾಗ ನಾವು ಹೊನ್ನಾವರ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ದಿಸ್ ಇಸ್ ಸ್ಟೇಷನ್. ಅಲ್ಲಿ ನನ್ನ ಫ್ರೆಂಡ್ಸ್ ಕೂತಿದ್ದಾರೆ, ನಮ್ಮ ಲಗೇಜ್ ಇದೆ. ನಾವು ಇವಾಗ ಹೊನ್ನಾವರದಲ್ಲಿ ಟ್ರೈನ್ ಬಂದಿದೆ. ಇವಾಗ ಅಂತ ಕೂತ್ಕೊಂಡಿದ್ವಿ. ಗೈಸ್ 6:30ಗೆ ಇದ್ದಿದ್ದು ಟ್ರೈನು 7:14ಗೆ ಬಂದಿದ್ದು. ಇವಾಗ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಲಗೇಜ್ ಅವರಿಬ್ಬರು ಆ ಕಡೆ ವಿಂಡೋ ಪಕ್ಕ ಕೂತಿದ್ದಾರೆ, ನಾವಿಬ್ಬರು ಈ ಕಡೆ ವಿಂಡೋ ಪಕ್ಕ ಕೂತಿದ್ದೀವಿ. ಹೊನ್ನಾವರ. ಪ್ಲೀಸ್ ಇಗ್ನೋರ್ ದ ಫೇಸ್, ಯಾಕಂದರೆ ಇನ್ನೂ ಏನೂ ರೆಡಿ ಆಗಿಲ್ಲ. ಮಲಗಿದ್ದವ್ರು ಎತ್ತಿ ಹಂಗೆ ಹೊರಟಿದ್ದೀವಿ. ಸೊ ಇನ್ನೂ ಮಲಗಿದ್ದಿರೋ ಥರ ಕಾಣಿಸ್ತೀವಿ. ಆಮೇಲೆ ರೆಡಿ ಆಗ್ತೀವಿ ಆಮೇಲೆ ರೆಡಿ ಆದಕ್ಕೆ ಚೆನ್ನಾಗಿ ಕಾಣಿಸ್ತೀವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಡೇ 2. ನಾವಿವಾಗ ಗೋಕರ್ಣದಲ್ಲಿದ್ದೀವಿ. ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಇವಾಗ ಮಹಾಬಲೇಶ್ವರ ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲ ನಮ್ಮ ರೂಮಿಂದ ಸ್ವಲ್ಪ ಈ ಥರ ಟ್ರೆಕ್ಕಿಂಗ್ ಜಾಗ ಇದೆ, ಹತ್ಬಿಟ್ಟು ಹೋದರೆ ಅಲ್ಲೇ ಮೇನ್ ರೋಡ್ ಸಿಗುತ್ತೆ. ಗಾಡೀಲಿ ಹೋಗ್ತಾ ಇದ್ದೀವಿ ಮಹಾಬಲೇಶ್ವರ ಟೆಂಪಲ್ಲಿಗೆ. ಫುಲ್ಲು ಸೆಕೆ ಗೈಸ್, ನೋಡಿ ಒಂದು ಸೆಕೆಂಡು ಇರೋಕ್ಕಾಗಲ್ಲ. ಫುಲ್ ಸ್ವೆಟ್ ಆಗ್ತಾನೆ ಇರುತ್ತೆ. ದೇವ್ರೆ, ಜನ ನೋಡಿ ಎಷ್ಟು ಜನ. ಜನ ನೋಡಿ ಗೈಸ್. ಇದು ಮಹಾಬಲೇಶ್ವರ ಟೆಂಪಲ್. ಇದು ಓಮ್ ಬೀಚ್. ಆ ಮಹಾಬಲೇಶ್ವರ ಟೆಂಪಲಿಂದ ಸ್ಟ್ರೈಟ್ ಬಂದರೆ ಈ ಬೀಚ್ ಸಿಗುತ್ತೆ. ಬಟ್ ನಾವೆಲ್ಲ ಸ್ಯಾರಿ ಹಾಕ್ಕೊಂಡು ಬಂದಿರೋದ್ರಿಂದ ನೀರಿಗೆ ಇಳಿತಾ ಇಲ್ಲ. ನನ್ನ ಫೇಸಲ್ಲಿ ಸ್ವೆಟ್ ನೋಡಿ ಗೈಸ್ ಎಷ್ಟು ಬರ್ತಾ ಇದೆ. ಈ ಥರ ನಾವೇ 4 ಜನ ಟ್ರಿಪ್ ಹೋಗಿ ನಾವೇ ಎಂಜಾಯ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ಐ ನೋ ಫಾರ್ ಅದರ್ಸ್ ಇಟ್ಸ್ ನಾಟ್ ಅ ಬಿಗ್ ಡೀಲ್, ಅಂದರೆ ಯಾವಾಗಲೂ ಹೋಗ್ತಾ ಇರ್ತಾರೆ, ಏನು ಹೋಗೋದೇ ಇಲ್ವಾ ಅಂತ. ಬಟ್ ನಮಗೆ ಅದು ತುಂಬ ದೊಡ್ಡದಾಗಿತ್ತು. ಎಷ್ಟು ವರ್ಷದಿಂದ ಕೇಳಿ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗಿ ಫೈನಲಿ ಹೋಗಿದ್ವಿ. ವಿ ಎಂಜಾಯ್ಡ್ ಅ ಲಾಟ್ ಆ್ಯಂಡ್ ದಿಸ್ ಇಸ್ ಮೈ ಸ್ಯಾರಿ ಪಿಕ್ಚರ್ ಗೈಸ್. ಇವಾಗ ನಾವು ಬೆಳಗ್ಗೆ ಟೆಂಪಲ್ಗೆ ಹೋಗಿದ್ವಿ ಗೈಸ್. ಫುಲ್ಲು ರಶ್ಶು, ಫುಲ್ಲು ಬಿಸಿಲು, ಸಾಕಾಗ್ಬಿಟ್ಟಿತ್ತು. ಸೊ ಜಸ್ಟ್ ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಇಲ್ಲೇ ಬೀಚ್, ಪ್ಯಾರಡೈಸ್ ಬೀಚ್, ಎಕೋ ಬೀಚ್, ಆಮೇಲೆ ಕೂಡ್ಲೆ ಬೀಚು, ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಒಂದು ಫೋಟೋನು ತೊಗೊಂಡಿಲ್ಲ ಸ್ಯಾರಿಲಿ. ಫುಲ್ಲು ಬಿಸಿಲು ಅಂದರೆ ಬಿಸಿಲು, ಸುಮ್ಮನೆ ನೀರು ಹರಿತಾನೆ ಇತ್ತು. ಸೊ ಜಸ್ಟ್ ಟೆಂಪಲ್ಗೆ ಹೋಗಿದ್ವಿ. ಮಹಾಬಲೇಶ್ವರ ಟೆಂಪಲ್ ಅಂತೂ ಫುಲ್ಲು ರಶ್ ಇತ್ತು. ಸೊ ಅಲ್ಲೇ ಈಚೆ ಕೈ ಮುಕ್ಕೊಂಡು ಬಂದ್ವಿ ಗೈಸ್. ಆಮೇಲೆ ಮಹಾಗಣಪತಿ ಟೆಂಪಲ್ಗೆ ಹೋಗಿದ್ವಿ. ಆಮೇಲೆ ಅಲ್ಲೇ ಒಂದು ಲೋಕಲ್ ಹೋಟ್ಲಲ್ಲಿ ಊಟ ಮಾಡಿಕೊಂಡು ರೂಮಿಗೆ ಬಂದು ಮತ್ತೆ ಫ್ರೆಶನ್ ಅಪ್ ಆಗಿ ಇವಾಗ ಬೀಚಿಗೆ ಹೊರಡ್ತಾಯಿದ್ವಿ. ಬನ್ನಿ ಹೋಗಿನ ಸನ್ಸೆಟ್ ನೋಡೋಣ ಅಂದ್ಕೊಂಡಿದ್ದೀವಿ. ಬಟ್ ಯಾವ್ಯಾವ ಮೂಮೆಂಟಲ್ಲಿ ಏನೇನಾಗುತ್ತೆ ಗೊತ್ತಿಲ್ಲ.
ಬನ್ನಿ ಗೈಸ್ ಹೋಗೋಣ. ಅವರೆಲ್ಲ ನೋಡಿ ಗೈಸ್. ತೇಜು ಹಾಯ್. ಗೈಸ್ ನಮ್ಮ ರೂಮಿಂದ ಮೇಲಕ್ಕೆ ಹೋಗೋಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಇದೇ ಒಂದು ಟ್ರೆಕ್ಕಿಂಗ್ ಸ್ಪಾಟ್. ಕೀರ್ತನ ನಿಮ್ಮ ಟ್ರಿಪ್ ಪಯಣವನ್ನು 2 ಸಾಲಿನಲ್ಲಿ ಉತ್ತರಿಸಿ. ಏನೋ ಹಂಗೈತೆ ನಿಮ್ಮ ಉತ್ತರ. ಓಕೆ ಓಕೆ ಸುಮಾರು ಹಂಗೆ. ನಿಮ್ಮ ಉತ್ತರ. ನಮ್ಮ ಉತ್ತರ ಚೆನ್ನಾಗಿದೆ, ಸೂಪರ್ ಆಗಿದೆ ಗೈಸ್, ಸಖತ್ತಾಗಿದೆ ಗೈಸ್, ಮನಸ್ಸಿಂದ ಹೇಳ್ತಾ ಇದ್ದೀನಿ, ಸೂಪರ್ ಆಗಿದೆ ಗೈಸ್. ಇರಿ ಗೈಸ್, ಇವಳು ಇನ್ನೊಂದ್ಸತಿ ಹೇಳ್ತಾಳಂತೆ. ಹೇಳ. ನನಗೆ ಒನ್ಸ್ ಮೋರ್ ಅನಿಸ್ತಿದೆ ಗೈಸ್. ನಿಂಗೆ ಬರೀ ಡೌಗಳು ಗೈಸ್. ಚೆನ್ನಾಗಿದೆ ಅನ್ಸಿಲ್ಲ ಅಂದ್ರೆ ಎಂತಕ್ಕೆ ಗೈಸ್ ನಾವು ಹಿಂಗೆಲ್ಲ ಹೋಗ್ತೀವಿ, ಇಷ್ಟೆಲ್ಲ ಕಷ್ಟಪಡ್ಕೊಂಡು ರೆಡಿಯಾಗಿ ಸುಮ್ಮನೆ ರೂಮಲ್ಲಿ ಮಲ್ಕೊಂಬೋದಿತ್ತಲ್ಲ, ಇಲ್ಲ ಮನೆಯಲ್ಲೇ ಮಲ್ಕೊಂಬೋದಿತ್ತಲ್ಲ. ಅದು ನಿಜನೇ ಗೈಸ್. ಅಲ್ಲ ಅಟ್ಲೀಸ್ಟ್ ಬಂದಿದ್ದೀವಲ್ಲ ಅಂತಾದ್ರೂ ಹೋಗ್ತಾ ಇದ್ದೀವಿ. ಸಾಹಸ ಸಾಹಸ. ಓ ಸುಡ್ತಾ ಇದ್ದಿಲ್ಲ. ಬಾ ಬೇಗ. ಹಾಂ ವ್ಯೂ ಪಾಯಿಂಟ್ ಅಂತೆ. ಯಾವ್ದು ಬೀಚ್? ಕೂಡ್ಲೆ ಬೀಚ್, ಹೋಮ್ ಬೀಚ್ದು ವ್ಯೂ ಪಾಯಿಂಟ್. ಇನ್ನೊಂದು ರೋಡಿಂದ ಹೋದ್ರೆ ಇನ್ನೊಂದು ಪ್ಯಾರಡೈಸ್ ಬೀಚ್ ಅಂತೆ. ಸುಮ್ಮನೆ ಹೇಳ್ತಾರೆ, ನಾವು ಬುದ್ಧಿ ನಂಬ್ಕೊಂಡು ಬರ್ತೀವಿ. ಇಲ್ಲೇ ನೋಡ್ಕೊಂಡ್ರಲ್ಲ, ಮತ್ತೆ ಹೋಗ್ಬೇಕಾದ್ರೆ ಮಾತ್ರ ಫುಲ್ಲು ಗಾಡಿ. 1 ಸೆಕೆಂಡ್ ನಿಲ್ಸಿದ್ರೆ ಫುಲ್ ನೀರೆಲ್ಲ ಹೋಗುತ್ತೆ. ಈ ಸಮ್ಮರಲ್ಲಿ ಮಾತ್ರ ಯಾರು ಬರಬೇಡಿ, ಬೇರೆ ಟೈಮ್ಸ್ ಅಲ್ಲಿ. ನಾವು ಟ್ರೆಕ್ ಮಾಡ್ಬೇಕು ತಾನೆ, ಗಾಡಿನ ಟ್ರೆಕ್ ಮಾಡಿಸ್ತಾ ಇದ್ದೀರಾ? पैराडाइज बीच है ना. कितना किलोमीटर है? सेफ है क्या गर्ल्स को? नो इफ इतना दूर आता है नई बीच नहीं है. नहीं आने को जाने को नहीं है ना कोई भी, इसलिए हमको सेफ है क्या ऐसा बोल. आगे लोग थे. हाँ अभी आप खेलने को. No, from that time we are coming only, we didn't get the beach, so we are asking is this a way for beach? Okay, okay. सेफ होंगे ना. They are leaving to play. हाँ खेलने के लिए हाँ खेलने के लिए नहीं था. कुडले बीच पे जाना पड़ेगा. कूले बीच पे खेलने के लिए. लेकिन ट्रेक है, 20 मिनट्स का ट्रेक है. 20 मिनट्स का है क्या? हमको पार्किंग उधर. पार्किंग करते को 20 मिनट्स ट्रैक करना चाहिए. पार्किंग करके आपको 20 मिनट ऊपर चढ़ाई करनी है. जाने के बाद बीच में ಪ್ಲಾನ್ ಚೇಂಜ್ ಆಯಿತು ಗೈಸ್. ಪ್ಯಾರಡೈಸ್ ಬೀಚಲ್ಲಿ ನಾವು ಪಾರ್ಕ್ ಮಾಡಿ 20 ಮಿನಿಟ್ಸ್ ಟ್ರೆಕ್ ಮಾಡಬೇಕಂತೆ. ಟ್ರೆಕ್ ಮಾಡಿದ್ರು ಅವ್ರು ಆಟ ಆಡೋಕ್ಕೆ ಬಿಡಲ್ಲ ಅಂದ್ಬಿಟ್ಟು ಸೊ ಇವಾಗ ಬೇರೆ ಬೀಚ್ ಕಡೆ ಹೊರಟಿದ್ದೀವಿ. ಎಸ್ ಗೈಸ್. ಗೈಸ್ ವಿ ಆರ್ ಗೋಯಿಂಗ್ ಟು ಹೋಮ್ ಬೀಚ್. ಅಲ್ಲಿ ಆಟ ಆಡೋಕ್ಕೆ ಬಿಡ್ತಾರಂತೆ. ಅದಕ್ಕೆ ಹೋಗ್ತಾ ಇದ್ದೀವಿ. ನಾವಿಲ್ಲ ಬರ್ತಾ ಇದ್ದೀವಿ, ಅಲ್ಲಿ ಬರ್ತಾ ಇದ್ದೀವಿ. ರೋಡ್ ನೋಡಿ ಗೈಸ್, ಫುಲ್ಲು ಘಾಟ್ ಸೆಕ್ಷನ್ ಥರ, ಫುಲ್ಲು ರೋಡಲ್ಲಿ ಘಾಟ್ ಸೆಕ್ಷನ್ ಥರ ಇದೆ. ಇಲ್ಲೇನೇನೋ ಐತೆ ನೋಡಿ ಗೈಸ್. ಏನು ಬರ್ತಾರೆ, ಅಂದಿಗೆ ಹುಟ್ಟಿದವರು ಮಾತ್ರ ನೆಲಕ್ಕೆ ಪ್ಲಾಸ್ಟಿಕ್ ಎಸೆಯುತ್ತಾರೆ. ನಾವು ಅಂದಿಗೆ ಹುಟ್ಟಿಲ್ಲ ಗೈಸ್, ನಾವು ಅದ್ರೊಳಗಡೆನೇ ಹಾಕ್ತೀವಿ ಗೈಸ್. ದಿಸ್ ಇಸ್ ಓಮ್ ಬೀಚ್. ಎಷ್ಟೊಂದು ಆಟೋ ಎಲ್ಲ ಇದೆ. ಎಲ್ಲಾದ್ರೂ ಆಟ ಆಡೋಕೆ ಬಿಡ್ತಾರ? ಬೇರೆ ಯಾವುದ್ರಲ್ಲೂ ಬಿಟ್ಟಿಲ್ಲ. ಪ್ಯಾರಡೈಸ್ ಬೀಚ್ಗೆ ಹೋದ್ವಿ, ಅದು ಇದಾಯಿತು. ಕೂಡ್ಲೆ ಬೀಚ್ ನಮ್ಮ ರೂಮ್ ಹತ್ರನೇ ಇದೆ, ಸೊ ಸಂಜೆ ಹೋಗ್ತೀವಿ. ಇದೊಂದಿದೆ, ಇನ್ನೊಂದು ಯಾವುದಿದೆ, ಹಾಫ್ ಮೂನ್ ಬೀಚ್ ಅಂತ ಹೇಳಿ ಯಾಮಾರಿಸಿದ್ರು. ಅದೂ ಇದೆ. ಅದು ಹೋಮ್ ಬೀಚು, ಹಾಫ್ ಮೂನ್ ಬೀಚು ಎರಡು ಒಂದೇ ಅಂತೆ ಗೈಸ್. ಮೇನ್ ಬೀಚಲ್ಲಿ ನೋಡಿದ್ರೆ ಜನಜಂಗುಳಿ. ಕೇಳ್ತಿದ್ದೀರ ಜನ ಬೀಚಸ್ಗೆ ಅಂತ ಫೇಮಸ್, ಬಟ್ ಇಲ್ಲಿ ನೋಡಿದ್ರೆ ಒಂದು ಬೀಚಲ್ಲೂ ಆಟ ಆಡೋಕ್ಕೆ ಬಿಡ್ತಾ ಇಲ್ಲ. ಲೆಮನ್ ಸೋಡಾ ಕುಡಿತೀರಾ? ನಾವು ಸೋಡಾ ಕುಡಿತೀವಿ.
ಸ್ಪ್ರೈಟ್ ಗೈಸ್, ಲೆಮನ್ ಸೋಡಾ. ಇದು ಓಮ್ ಬೀಚ್. ಓಮ್ ಶೇಪ್ ಅಲ್ಲಿ ಇದೆ ಅಂತ ಗೈಸ್ ಇಲ್ಲಿ ಓಮ್ ಬೀಚ್. ಎಲ್ಲಿ ಓಮ್ ಎಲ್ಲಿದೆ ಅಲ್ಲಿ? ವಾವ್, ಹೂನಾ ಹಿಂಗ ಬಂದೈತೆ ಅಷ್ಟೇ, ಹಿಂಗೆಲ್ಲ ಇಲ್ಲ. ಕಾಣಿಸ್ತದೆ ಸರಿ. ಅಲ್ಲಿ ಫೋಟೋ ತಕೊಳ್ಳೋಕೆ ಇದನ್ನೆಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ. ವಾವ್, ಇಲ್ಲಿ ನೋಡಿ ಗೈಸ್. Guys, we are at home. It's crazy, crazy. Guys, home beach. ಲೇ, ಹೇಮಾ ಫೋಟೋಸ್ ಕ್ಲಿಕ್. ಇನ್ಫ್ಲುಯೆನ್ಸರ್ ಕಷ್ಟಗಳು ಗೈಸ್, ಅವ್ರು ಫೋಟೋ ಕೂತಿದ್ರೆ ನಾಯಿ ಬಂದಿದೆ ನೋಡಿ ಗೈಸ್. ಇನ್ ಫ್ರೇಮ್ ಹೇಮಲತಾ ಗೌಡ 12. ಆಟ ಆಡಕ್ಕೆ ಬಿಡ್ತಿದ್ದಾರೆ ಅಂದ್ಬಿಟ್ಟು ನಾವು ಫೋನ್ನೆಲ್ಲ ಗಾಡಿ ಡಿಕ್ಕಿಲಿ ಇಟ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಆಟ ಆಡ್ಕೊಂಡು ಹೋಗ್ತೀವಿ ಗೈಸ್. ಇಲ್ಲಿ ಮಾವಿನಕಾಯಿ ಇದೆ, ಮಾವಿನಕಾಯಿ ತಿನ್ಕೊಂಡು ಹೋಗೋಣ. ಮಾವಿನಕಾಯಿ, ಪೈನಾಪಲ್, ಇಲ್ಲೆಲ್ಲ ಸ್ಟಾಲ್ಸ್ ಇಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಸ್ಟಾಲ್ಸ್. ಇದು ಹೋಮ್ ಬೀಚ್. ಆಂಟಿ ಪೈನಾಪಲ್ಲು ಇದೆಯಾ? ಇಲ್ಲ, ಪೈನಾಪಲ್ ಏನಿಲ್ಲ, ಒಳ್ಳೆ ಮ್ಯಾಂಗೋ ಮಸಾಲ. ಹಾಂ, ಮ್ಯಾಂಗೋ ಮಸಾಲ ಕೊಡಿ ಆಂಟಿ ಒಂದು. 50 ರೂಪಾಯಿ ಬೇಕಾ, 80 ರೂಪಾಯಿ ಬೇಕಾ? ಬೀಚಲ್ಲೆಲ್ಲ ಆಟ ಆಡಿ ಆದಮೇಲೆ ಮತ್ತೆ ಮಸಾಲ ಸೋಡಾ ಕುಡಿತೀವಿ. ನೋಡಿ ಹೆಂಗಾಗಿದೆ. ಗೈಸ್, ನಾವು ಬೆಳಗ್ಗೆಯಿಂದ ಎಲ್ಲ ಬೀಚಸ್ಸು ಅಲ್ಲಿ ಇಲ್ಲಿ ಆಟ ಆಡಿಕೊಂಡು ದೆನ್ ಊಟ ಮಾಡಿಕೊಂಡು ರೂಮಿಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗೆಲ್ಲ ಮಲ್ಕೊತಾ ಇದ್ದೀವಿ ಗೈಸ್. ಫುಲ್ ಬೀಚಲ್ಲೆಲ್ಲ ಆಟಾಡಿ ಫುಲ್ಲು ಮಣ್ಣು ಮಣ್ಣು ಮಣ್ಣು, ಕೂದಲು, ಮೈ, ಬಾಡಿ ಎಲ್ಲ ಕಡೆ ಮಣ್ಣು ಗೈಸ್. ಎಷ್ಟೊತ್ತೆಲ್ಲ ಸ್ನಾನ ಮಾಡಿ ಉಜ್ಜಿ ಬೀಚಲ್ಲಿ ಆಟ ಆಡಿದ್ದು ಸಾಕು, ಉಜ್ಜಿ ಸ್ನಾನ ಮಾಡ್ಕೊಂಡಿದ್ದು ಸಾಕು, ಹಂಗಾಗ್ಬಿಟ್ಟಿದೆ. ಇವತ್ತೆಲ್ಲ ಫ್ರೆಶ್ ಅಪ್ ಆಗಿ ಇವಾಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಡೇ 3. ನಾವು ಮಿರ್ಜನ್ ಫೋರ್ಟು ಯಾನ ಕೇವ್ಸ್ಗೆ ಹೋಗ್ತಾ ಇದ್ದೀವಿ ಗೈಸ್. ನಾವೊಂದು ಗಾಡಿ, ಅವ್ರದ್ದೊಂದು ಗಾಡಿ. ಬನ್ನಿ ಗೈಸ್, ಹೋಗೋಣ. ಬಾಯ್ ಬಾಯ್. ನಡಿ ಗೈಸ್. ಬಿಸಿಲು ಜಾಸ್ತಿ, ಅದಕ್ಕೆ ಮಸಾಲ ಸೋಡಾ ಕುಡಿತಾ ಇದ್ದೀವಿ ಗೈಸ್. ನಾವು ಇವಾಗ ಯಾಣ ಕೇವ್ಸಿಗೆ ಬಂದಿದ್ದೀವಿ, ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಒಂಚೂರು ನೆಟ್ವರ್ಕ್ ಇಲ್ಲ, ಒಂಚೂರು ನೀರು ಕೂಡ ಇಲ್ಲ, ಸಾಕಾಗ್ಬಿಟ್ಟಿದೆ ಗೈಸ್. ಇದು ಫುಲ್ಲು ಅಪ್ಪು, ತಕ್ಕಂತೂ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಒಂದು ಪಾಯಿಂಟ್ ನೆಟ್ವರ್ಕ್ ಕೂಡ ಇಲ್ಲ. ಕಷ್ಟ ಇದೆ. ಅಲ್ಲೇ ಫೋನಲ್ಲಿ ನೋಡ್ಕೊಂಬಿಡಿ ಗೈಸ್. ಯಾಣ ಕೇವ್ಸ್ ಎಷ್ಟು ದೂರ ಇದೆ ಅಂತ ಕೇಳ್ತಾ ಇದ್ದೀವಿ. ಸಾಕಾಗ್ಬಿಟ್ಟಿದೆ ಇವಾಗಲೇ. ಶಕೆ ನೋಡಿ ಗೈಸ್ ಹೆಂಗಾಗಿದೆ. ಗೈಸ್, ನಾವು ಟ್ರೆಕ್ ಮಾಡಿಕೊಂಡು ಮೇಲೆ ಯಾಣ ಕೇವ್ಸ್ಗೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿಂದ ಮಿರ್ಜನ್ ಫೋರ್ಟ್ಗೆ ಹೋಗಿ ಅಲ್ಲೂ ಒಂದೆರಡು ಫೋಟೋಸ್ ತಕ್ಕೊಂಡು ವಾಪಸ್ ರೂಮ್ ಕಡೆ ಬಂದ್ವಿ ಗೈಸ್. ಒಂದು ಫೋಟೋ ವೀಡಿಯೋನು ತಕ್ಕೊಂಡಿಲ್ಲ ಯಾಣ ಕೇವ್ಸ್ದು, ಮಿರ್ಜನ್ ಫೋರ್ಟ್ದು. ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ದೆನ್ ನಾವು ರೂಮಿಗೆ ಬಂದು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಬಸ್ ಸ್ಟಾಪಿಗೆ ಬಂದ್ವಿ. ಗೋಕರ್ಣದಿಂದ ನಮಗೆ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬಸ್ ಇತ್ತು. ಅಲ್ಲೇ ನೈಟ್ ಊಟ ಮಾಡಿಕೊಂಡು ನಾವು ಬಸ್ನ ಬೋರ್ಡ್ ಮಾಡಿಕೊಂಡು ಬಂದ್ವಿ ಗೈಸ್. ಸೊ ಗೈಸ್, ಇದಾಗಿತ್ತು ನಮ್ಮ ಪಾರ್ಟ್ 2 ವ್ಲಾಗ್ ಆಫ್ ಅವರ್ ಟ್ರಿಪ್. ನೀವು ಇದೇ ಥರ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್ ಗೈಸ್.